ಈಗ ಬರ್ತಾ ಇರುವ ಇನ್ನೊಂದು ಸುದ್ದಿ, ಮತ್ತೆ ಜಮ್ಮು ಮೇಲೆ ಅಟ್ಯಾಕ್. ಜಮ್ಮು ವಾಯು ನೆಲೆ ಮೇಲೆ ದಾಳಿಗೆ ಪಾಕಿಸ್ತಾನದ ಪ್ರಯತ್ನ ಅಂತ. ಮತ್ತೊಮ್ಮೆ ಪಾಕಿಸ್ತಾನಿ ಮಿಸೈಲ್ಗಳನ್ನು ಹೊಡೆದು ಹಾಕುವಲ್ಲಿ S-400 ಯಶಸ್ವಿಯಾಗಿದೆ. ನಿನ್ನೆ ರಾತ್ರಿಯಿಂದ ಎರಡನೆಯ ಪ್ರಯತ್ನ ಪಾಕಿಸ್ತಾನದ. ಡ್ರೋನ್ ದಾಳಿ ಅಂತ ಹೇಳಲಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಪಾಕಿಸ್ತಾನದ ಕಡೆಯಿಂದ ಹಾರಿ ಬರ್ತಾ ಇರುವ ಡ್ರೋನ್ಗಳು, ಅವುಗಳನ್ನು ಆಕಾಶದಲ್ಲೇ ಇಂಟರ್ಸೆಪ್ಟ್ ಮಾಡಿರುವ S-400 ಕ್ಷಿಪಣಿ ನಿರೋಧಕ ವ್ಯವಸ್ಥೆಯ ಕಾರ್ಯಕ್ಷಮತೆ ಎರಡೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಜಮ್ಮುನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಜಮ್ಮು ಏರ್ಪೋರ್ಟ್ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ನಡೆಸಿದ ಡ್ರೋನ್ ದಾಳಿ. ಜಮ್ಮು ಏರ್ಬೇಸ್, ಭಾರತೀಯ ಸೇನೆ ಜಮ್ಮುನಲ್ಲಿ ಬ್ಲಾಕ್ಔಟ್ ಮಾಡಿದೆ ಅನ್ನುವ ಸುದ್ದಿ ಬರ್ತಾ ಇದೆ. ಭಾರತ ಇವತ್ತು ಮಧ್ಯಾಹ್ನ ಬಿಡುಗಡೆ ಮಾಡಿದ ಪ್ರೆಸ್ ನೋಟ್ನಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿತ್ತು, ದ ಕೈಂಡ್ ಆಫ್ ಟಾರ್ಗೆಟ್ಸ್ ಆ್ಯಂಡ್ ದ ಇಂಟೆನ್ಸಿಟಿ ಈಸ್ ಈಕ್ವಲ್ ಟು ಪಾಕಿಸ್ತಾನ್ ಅಂತ. ಅಂದರೆ ನೀವು ಯಾವ ರೀತಿಯ ಜಾಗಗಳ ಮೇಲೆ ದಾಳಿ ಮಾಡಿದ್ರು ಅದೇ ರೀತಿಯ ಜಾಗಗಳ ಮೇಲೆ ದಾಳಿ ಮಾಡಿದ್ದೀವಿ. ನೀವು ಎಷ್ಟು ಸಾಮರ್ಥ್ಯದ ಆಯುಧಗಳನ್ನು ಬಳಸಿ ದಾಳಿ ಮಾಡಿದ್ರೋ ಅಷ್ಟೇ ಸಾಮರ್ಥ್ಯದ ಆಯುಧಗಳನ್ನು ಬಳಸಿ ನಾವು ದಾಳಿ ಮಾಡಿದ್ದೀವಿ. ಇದಕ್ಕೇನಾದರೂ ಪ್ರತಿದಾಳಿ ಬಂದರೆ ಮತ್ತೆ ಮಾಡ್ತೀವಿ ನಾವು ಅಟ್ಯಾಕನ್ನು ಅಂತ ಈಗ ಪಾಕಿಸ್ತಾನದ ಕಡೆಯಿಂದ ದಾಳಿಯಾಗಿದೆ ಅನ್ನುವ ಸುದ್ದಿ ಬರ್ತಾ ಇದೆ. ಇದರ ಅರ್ಥ ಇವತ್ತು ರಾತ್ರಿ ಮತ್ತೆ ಕಜ್ಜಾಯ ಬೀಳ್ತಾವೆ. ಇವತ್ತು ರಾತ್ರಿ ಮತ್ತೆ ಇದೆ ಅಂತ. ದೀಪಾವಳಿ ಪಾಕಿಸ್ತಾನದಲ್ಲಿ. ಎಂಟು ಕ್ಷಿಪಣಿಗಳು ಅನ್ನುವ ಸುದ್ದಿ. ಜಮ್ಮು ಕಾಶ್ಮೀರದಾದ್ಯಂತ ಏರ್ ರೈಡ್ನ ಸೈರನ್ ಹಾಕಲಾಗಿದೆ. ಅಲ್ಲಿ ಲೈಟ್ ಹೋಗ್ತಾ ಇರೋದು ನೋಡ್ತಾ ಇದ್ದೀರಿ. ಪಾಕಿಸ್ತಾನಿ ಕ್ಷಿಪಣಿ. ಜಮ್ಮುವಿನಲ್ಲಿ ಬ್ಲಾಕ್ಔಟ್ ಘೋಷಣೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರದಾದ್ಯಂತ ಏರ್ ರೈಡ್ನ ಸೈರನ್ಗಳು ಮೊಳಗಿದಾವೆ. ಜೋರಾದ ಸೌಂಡನ್ನು ಏನು ಕೇಳಿದ್ರಲ್ಲ, ಅದು S-400 ಇಲ್ಲಿಂದ ಲಾಂಚ್ ಆದಂಥ ಕ್ಷಿಪಣಿ. रेड लाइट दिख रही है बस.
ये सही भाई यार यहाँ से फेंक रही है एयरपोर्ट से। जी मस्जिद ज्यादा मतलब नहीं। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.